ಹೊಸಕೂರು ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಗ್ರಾಮ ಸಭೆ ಮತ್ತು ಸೀಮಂತ ಕಾರ್ಯಕ್ರಮ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಹೊಸಕೂರು ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಗ್ರಾಮ ಸಭೆ ಮತ್ತು ಸೀಮಂತ ಕಾರ್ಯಕ್ರಮ ನಡೆಯಿತು. ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ಅವರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸುಮಾರು 90 ಜನ ಮಹಿಳೆಯರಿಗೆ ಸೀರೆ ಮತ್ತು ಫಲಪುಷ್ಪಗಳನ್ನ ನೀಡಿ ತಲೆ ಮೇಲೆ ಅಕ್ಷತೆ ಕಾಳು ಹಾಕುವ ಮೂಲಕ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಪಾಲ್ಗೊಂಡು ಸೀಮಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಹಿಳೆಯರಿಗೆ ಗರ್ಭಿಣಿಯರಿಗೆ ಉಚಿತ ಹೆರಿಗೆ ಮಾಡುವುದಾಗಿ ಘೋಷಿಸಿದರು. ಕಾರ್ಯಕ್ರಮದಲ್ಲಿ ಹೊಸಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಡಾಕ್ಟರ್ ಬಿ ರಮೇಶ್, ಸಿಡಿಪಿಒ ಸೂಪರ್ವೈಸರ್ ಪಾರ್ವತಮ್ಮ, ಗೋಪಾಲಪುರ ಆರೋಗ್ಯ ನಿರೀಕ್ಷಕರಾದ ಸಚಿನ್ ಹಾಗೂ ಎಂಎಸ್ ರಾಮಯ್ಯ, ವೈದ್ಯಾಧಿಕಾರಿಗಳು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಸದಸ್ಯರುಗಳು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯಿತಿ ನೌಕರರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಹಾಗೂ ಮಹಿಳಾ ಗ್ರಾಮ ಸಭೆ ಕಾರ್ಯಕ್ರಮವನ್ನು ನಡೆದಿದೆ. ಈ ಸದಸ್ಯರುಗಳು ಹಾಗೂ ಎಂಎಸ್ ರಾಮಯ್ಯ ಡಾಕ್ಟರ್ಸ್ಗಳು ಮತ್ತು ನಮ್ಮ ಗೋಪಾಲಪುರ ಡಾಕ್ಟರು ಮತ್ತು ಇನ್ನೂ ಅನೇಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಅವರ ಸಂಬಂಧಪಟ್ಟಂತೆ ಮತ್ತು ಶ್ರೀ ಶಕ್ತಿ ಸಂಘವರು, ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಶಾಲೆಯ ಶಿಕ್ಷಕರು ಮತ್ತು ಗರ್ಭಿಣಿ ಸ್ತ್ರೀಯರು ಮತ್ತು ಅವ್ರ ಜೊತೆ ಬಂದಿರತಕ್ಕಂಥವರು ಮತ್ತು ಗ್ರಾಮಸ್ಥರು ಎಲ್ಲರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸುತ್ತಾ, ಇವತ್ತು ನಮ್ಮ ಹೊಸಕೂರು ಗ್ರಾಮ ಪಂಚಾಯತಿನಲ್ಲಿ ಒಂದು ಮಹಿಳಾ ಗ್ರಾಮ ಸಭೆ ಅಂದರೆ ಮಹಿಳೆಯರಿಗೆ ಏನು ಅನುಕೂಲಗಳಾಗಬೇಕು, ಪಂಚಾಯಿತಿಯಿಂದ ಏನು ಅನುಕೂಲಗಳು ಮಾಡಿಕೊಡ್ಬೇಕು, ನಿಮ್ಮ ಏನು ಕಷ್ಟ ನಷ್ಟಗಳ ಬಗ್ಗೆ ನಾವು ಚರ್ಚಿಸಬೇಕಾಗಿತ್ತು. ನೀವು ಮಹಿಳೆಯರು ಯಾರು ಮಾತಾಡೋಕ್ಕೆ ಮುಂದೆ ಬರ್ತಾ ಇಲ್ಲ, ಬರೀ ಒಂದೇ ಒಂದು ಅಜೆಂಡಾ ಇಟ್ಕೊಂಡಿದ್ದ ಸೀಮಂತ ಕಾರ್ಯಕ್ರಮ ಅಂತ ಅಲ್ಲ. ಇವತ್ತು ಮಹಿಳಾ ಕಾರ್ಯಕ್ರಮ, ಮಹಿಳಾ ಗ್ರಾಮ ಸಭೆ, ಮುಖ್ಯವಾಗಿ ನಮ್ಮ ಪಂಚಾಯಿತಿಯಿಂದ ನಿಮಗೆ ಏನು ಅನುಕೂಲಗಳು ಸಿಗ್ತದೆ, ನಿಮ್ಗೆ ಏನು ಅನುಕೂಲಗಳು ಬೇಕು ಅದರ ಬಗ್ಗೆ ಚರ್ಚೆ ಆಗಬೇಕು. ಹಾಗೆ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮನ ನಾವು 4 ವರ್ಷದಿಂದ ಮಾಡ್ತಾ ಇದ್ದೀವಿ. ಒಂದು ಹಳೆ ಪಂಚಾಯಿತಿ ಇತ್ತು, ಅವರು ಸ್ಟಾರ್ಟ್ ಮಾಡಿದ್ದೀವಿ. ಕಂಟಿನ್ಯೂಸ್ 4 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ನಮ್ಮ ಮಿತ್ರರು ಎಲ್ಲರೂ ಹೇಳ್ದಂಗೆ ಬರಬಾರದು ಅಂತೇಳಿ ಇವತ್ತು ಏನು ನಮ್ಮ ರಮೇಶ್ ಸರ್ ಅವರು ಹಾಗೆ ಎಲ್ಲ ವೇದಿಕೆ ಮಕ್ಕಳು ಎಲ್ಲ ಗ್ರಾಮಸ್ಥರು ಬಂದಿರುವಂಥ ಎಲ್ಲ ಗರ್ಭಿಣಿಗೆ ಇವತ್ತು ಶ್ರೀಮಂತ ದಿನದ ಶುಭಾಶಯ ಹೇಳ್ತಾ, ನಾವು ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಏನು ಮಾಡ್ತಾರೆ, ಇವತ್ತು ನಮ್ಮ ಡಾಕ್ಟರ್ ಎಂ.ಆರ್. ಜಯರಾಮ್ ಸರ್ ಅವರ ಒಂದು ಕಳಿಸಲಿಕ್ಕೆ ಹೊರಟಿದ್ದಾರೆ. ಇದು ಸತತವಾಗಿ ನಡೆಯುತ್ತೆ. ಈ ಭಾಗದ ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿದ್ದರಿಂದ ಬೇರೆ ಬೇರೆ ಥರ ಕಾಯಿಲೆಗಳು ಯಾವುದು ಇಲ್ಲಿ ನಾರ್ಮಲ್ ತಾಲೂಕು ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಾಡೋಕ್ಕಾಗಲ್ಲ. ಅಂಥದ್ದನ್ನೆಲ್ಲ ನಮ್ಮ ಆಸ್ಪತ್ರೆಯಲ್ಲಿ ನಾವು ಆಯುಷ್ಮಾನ್ ಭಾರತ್ ಅಂತ ಹೇಳಿದ್ರೆ ಅವರು ಇದನ್ನು ಬರ್ತು ಕಳಿಸ್ತಾರೆ, ಅದರಲ್ಲಿ ಇದು ಮಾಡ್ತೇವೆ. ಇಲ್ಲ ಅಂತ ಹೇಳಿದ್ರೆ ರಿಯಾಯಿತಿ ದರದಲ್ಲಿ ಖಾಲಿ ಫ್ರೀ ವಾರ್ಡ್ಸ್ ಅಂತಿದೆ, ಅಲ್ಲಿ ನಾವು ಟ್ರೀಟ್ ಮಾಡ್ತೇವೆ. ಮೆಡಿಸಿನ್ಸ್ ಏನು ಕಾಸ್ಟ್ ಬರುತ್ತೆ ಅದನ್ನು ನಾವು ಕ್ಲಿಯರ್ ಮಾಡಿದ್ರಾಯಿತು. ಉಳಿದನ್ನೆಲ್ಲ ಆಸ್ಪತ್ರೆಯವರಿಂದ ಮ್ಯಾನೇಜ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಮಾಡ್ತಾರೆ. ಈ ವ್ಯವಸ್ಥೆಗಳ ಇದನ್ನು ನೀವು ಉಪಯೋಗಿಸಬೇಕಾಗಿತ್ತು ನಾವು ಕೇಳ್ಕೊಳ್ತಾ ಇದ್ದೇವೆ. ಮತ್ತು ತುಂಬ ಜನರಿಗೆ ಇದನ್ನು ನೀವು ಮೇಕ್ ಇಟ್ ದ ಇನ್ಫಾರ್ಮೇಷನ್ ಶುಡ್ ರೀಚ್ ಔಟ್ ಟು ಲಾಟ್ ಆಫ್ ಪೀಪಲ್. ಅದನ್ನು ನೀವು ನಿಮ್ಮ ಸೈಡಿಂದ ನೀವು ಇದು ಮಾಡಿದರೆ ಎಲ್ಲರೂ ಅದರ ಉಪಯೋಗವನ್ನು ಪಡಿಬೇಕಾಗಿ ಈ ಸಮಾರಂಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು